ones that never cared, picking the pieces up and building to the sky. My patience is waning. Is this entertaining? My patience is waning. Is this entertaining? Got this feeling, yeah, you know. ಲೈಟ್ ಬಂದ್ರೆ ಮಾತ್ರ ನಿಮ್ದು ಗಾಡಿ ಸೆಲ್ಫ್ ಆಗುತ್ತೆ, ಇಲ್ಲಾಂದ್ರೆ ಆಗಲ್ಲ. ಸೆಲ್ಫ್ ಹೊಡಿಬೇಕಾದ್ರೆ ಎಕ್ಸಲೇಟರ್ ಕೊಡೋದು ಬೇಡ, ಸುಮ್ಮನೆ ಸೆಲ್ಫ್ ಹೊಡೆದ್ರೆ ಗಾಡಿ ಸ್ಟಾರ್ಟ್ ಆಗುತ್ತೆ. ಗಾಡಿ ಸ್ಟಾರ್ಟ್ ಆದ್ಮೇಲೆ ಅದು ಲೈಟು ಆಫ್ ಆಗಬೇಕು. ಇನ್ ಕೇಸ್ ಅದು ಲೈಟ್ ಏನಾದ್ರು ಬಂದ್ರೆ ಗಾಡಿನ ಶೋರೂಮ್ ತಗೊಂಡ್ಬರ್ಬೇಕು. ಲೋಕಲ್ ಮೆಕ್ಯಾನಿಕ್, ಲೋಕಲ್ ಹೊಸಬಳಿ, ನಮ್ಮ ಅಣ್ಣ ಮೆಕ್ಯಾನಿಕ್ ಇದ್ದಾನೆ, ನಮ್ಮ ತಮ್ಮ ಮೆಕ್ಯಾನಿಕ್ ಇದ್ದಾನೆ, ನಮ್ಮ ಚಿಕ್ಕಪ್ಪ ಇದ್ದಾರೆ. ಲೋಕಲ್ ಮೆಕ್ಯಾನಿಕ್ ತೋರಿಸಿದ್ರೆ ನಿಮಗೆ ಗಾಡಿ ವಾರಂಟಿ ಬರೋದಿಲ್ಲ. ಯಾಕಂದ್ರೆ ನಿಮ್ಮ ಗಾಡಿ ಜೊತೆಗೆ 5 ವರ್ಷ ಅಥವಾ 75,000 ಕಿಲೋಮೀಟರ್ವರೆಗೂ ವಾರಂಟಿ ಬರುತ್ತೆ. ಓಕೆ, ಸೊ ಹಾಗಾಗಿ ಗಾಡಿನ ಎಲ್ಲರೂ ಶೋರೂಮಲ್ಲಿ ಸರ್ವಿಸ್ ಮಾಡ್ತಿರುತ್ತೆ. ಎರಡೇ ಇಂಪಾರ್ಟೆಂಟು, ಗಾಡಿ ಸ್ಟಾರ್ಟ್ ಇದ್ದಾಗ, ಗೇರಲ್ಲಿ ಇದ್ದಾಗ ಗಾಡಿ ಸೈಡ್ ಸ್ಟ್ಯಾಂಡ್ ಕೆಳಗಡೆ ಇರ್ತಂದ್ರೆ ಗಾಡಿ ಆಫ್ ಆಗುತ್ತೆ, ಏನ್ ಮಾಡಿದ್ರು ಸ್ಟಾರ್ಟ್ ಆಗಲ್ಲ. ಇಲ್ಲ ಸೈಡ್ ಸ್ಟ್ಯಾಂಡ್ ತೆಗಿಬೇಕು, ಇಲ್ಲ ಗಾಡಿ ನ್ಯೂಟ್ರಲ್ ಅಲ್ಲಿ ಇರಬೇಕು, ಅವಾಗ ಮಾತ್ರ ಮತ್ತೆ ನಿಮ್ದು ಗಾಡಿ ವಾಪಸ್ ಸ್ಟಾರ್ಟ್ ಆಗುತ್ತೆ. ಓಕೆನಾ? ಸೊ ಗಾಡಿ ಸ್ಟಾರ್ಟ್ ಇದ್ದಾಗ ಈ ಮೇಲ್ಗಡೆ ಲೈಟು ಆನ್ ಅಲ್ಲೇ ಇರುತ್ತೆ, ಇದಕ್ಕೆ ಸ್ವಿಚ್ ಕೊಟ್ಟಿಲ್ಲ. ಸೊ ಹಾಗಾಗಿ ಸ್ವಿಚ್ ಹಾಕ್ಸೋದು ಇದೇನು ಮಾಡಕ್ ಹೋಗ್ಬಿಡಿ, ಯಾಕಂದ್ರೆ ಇದು BS6 ನಾಮ್ಸ್. ಓಕೆ, ನೆಕ್ಸ್ಟ್ ಗಾಡಿಗೆ ಬರೋ ಬ್ಯಾಟ್ರಿ 1 ವರ್ಷ ವಾರಂಟಿ ಇರುತ್ತೆ. 1 ವರ್ಷದಲ್ಲಿ ಬ್ಯಾಟ್ರಿಗೆ ಏನಾದ್ರು ಪ್ರಾಬ್ಲಮ್ ಆದ್ರೆ ನಿಮಗೆ ಪೀಸ್ ಟು ಪೀಸ್ ರಿಪ್ಲೇಸ್ಮೆಂಟ್ ಬರುತ್ತೆ. ಗಾಡಿ ಜೊತೆ ಬರೋ ಇನ್ಶೂರೆನ್ಸ್ 5 ವರ್ಷ ಇರುತ್ತೆ. 1+4, ಒಂದು ಮೊದಲೇ ವರ್ಷ ಫಸ್ಟ್ ಪಾರ್ಟಿ ಇರುತ್ತೆ, ಮಿಕ್ಕಿರೋ 4 ವರ್ಷ ಥರ್ಡ್ ಪಾರ್ಟಿ ಇರುತ್ತೆ. ಫಸ್ಟ್ ಪಾರ್ಟಿನ ನೀವು ಪ್ರತಿ ವರ್ಷ ರಿನ್ಯೂವಲ್ ಮಾಡಬೇಕು. ಫಸ್ಟ್ ಪಾರ್ಟಿ ಅಂದ್ರೆ ಗಾಡಿ, ಅದನ್ನ ನೀವು ಇನ್ಶೂರೆನ್ಸ್ ಪ್ರತಿ ವರ್ಷ ರಿನ್ಯೂವಲ್ ಮಾಡ್ಕೋಬೇಕು. ಮಾಡಿಸ್ಕೊಳ್ಳಿಲ್ಲ ಅಂದ್ರೆ ನೀವು ಓಡಾಡ್ಸಕ್ಕೆ ಏನೋ ತೊಂದರೆ ಆಗಲ್ಲ. ಬಟ್ ಗಾಡಿಗೆ ಏನಾದ್ರು ಹೆಚ್ಚು ಕಡಿಮೆ ಆಯ್ತು ಅಂತಂದ್ರೆ ಇನ್ಶೂರೆನ್ಸ್ ಕಂಪನಿಯಿಂದ ನಿಮಗೆ ದುಡ್ಡು ಬರಲ್ಲ. ಇನ್ಶೂರೆನ್ಸ್ ಕಂಪನಿಯಿಂದ ನಿಮಗೆ ದುಡ್ಡು ಬರಬೇಕು ಅಂದ್ರೆ ಪ್ರತಿ ವರ್ಷ ರಿನ್ಯೂವಲ್ ಮಾಡಿಸ್ಬೇಕು. 1 ವರ್ಷ ನಾವು ಮಾಡಿಸ್ಕೊಟ್ಟಿರ್ತೀವಿ, ಮುಂದಿನ ವರ್ಷ ನೀವು ರಿನ್ಯೂವಲ್ ಮಾಡ್ಕೊಂಡು ಹೋಗ್ತಾ ಇರಬೇಕು. ಓಕೆನಾ? ಈಗ ಮಿಕ್ಕಿರೋದೆಲ್ಲ ಚೆಕ್ ಮಾಡ್ಕೊಳ್ಳಿ. ಇಂಡಿಕೇಟರ್ ನೋಡಿ, ಹಿಂದೆ ಈ ಕಡೆ ಮುಂದೆದು, ಈ ಕಡೆ ರೈಟ್ ಸೈಡ್ ಇದು ಬ್ರೇಕು, ಹಿಂದ್ಗಡೆ ಬ್ರೇಕು, ಹಾರ್ನು, ಲೈಟ್ ಸ್ವಿಚ್, ಶರ್ಟ್ ಮೇಲೆ ನೋಡಿ ಲೈಟ್ ಡಿಮ್ ಡಿಪ್ಪು, ಇದು ಫ್ಲಾಶ್. ಓಕೆನಾ? ಗಾಡಿಗೆ ಪವರ್ ಪೆಟ್ರೋಲ್ನೇ ಹಾಕ್ಸ್ಕೊಳ್ಳಿ. ಸಿಗದೆ ಇರೋ ಕೇಸಲ್ಲಿ ನಾರ್ಮಲ್ ಪೆಟ್ರೋಲ್ನ ಹಾಕ್ಸ್ಕೊಳ್ಳಿ. BS6 ವೆಹಿಕಲ್ಗೆ ಪವರ್ ಪೆಟ್ರೋಲ್ ಒಳ್ಳೇದು. ಓಕೆನಾ? ಪಿಕಪ್ ಮೈಲೇಜ್ ನಿಮಗೆ ಜಾಸ್ತಿ ಬರುತ್ತೆ. ಹಳೆ ಇದು ಏನು ನಾರ್ಮಲ್ ಪೆಟ್ರೋಲ್ನ ಹಾಕ್ಸ್ಕೊಳಕ್ ಹೋಗಬೇಡಿ. ಓಕೆನಾ? ಇದು ಗಾಡಿ ಬಗ್ಗೆ ಇರೋ ಇನ್ಫಾರ್ಮೇಷನ್. ಎಕ್ಸ್ಟ್ರಾ ಫಿಟ್ಟಿಂಗ್ ಅಲ್ಲಿ ನಿಮಗೆ ಟ್ಯಾಂಕ್ ಓವರ್ ಹಾಕಿದ್ದೀನಿ, ಬೇರೆ ಹ್ಯಾಂಡಲ್ ಹಾಕಿದ್ದೀನಿ, ಅರ್ಜೆಂಟ್ ಇಂಪಾರ್ಟೆಂಟ್ ಇರೋ ಹಾಕಿದ್ದೀನಿ. ಗಾಡಿ ಬಟ್ಟೆ ಇದು ಕೊಡ್ತೀನಿ, ಪಾಲಿಶ್ ಬಟ್ಟೆ ಕೊಡ್ತೀನಿ. ಮಿಕ್ಕಿರೋದೆಲ್ಲ ನಿಮಗೆ ಎಲೆಕ್ಟ್ರಿಕಲ್ ಇನ್ವಾಯ್ಸ್. ಶೋರೂಮ್ ಜೊತೆ ನಿಮ್ಗೆ ಹೆಂಗೆ ಅನುಭವ ಇತ್ತು ಅಂದ್ರೆ, ನೀವು ಬಂದ್ರಿ, ಯಾವ ಗಾಡಿ ನೋಡ್ಕೊಂಡ್ ಬಂದ್ರಿ, ಆಮೇಲೆ ಮತ್ತೆ ನೀವು ವಾಪಸ್ ಹೋದ್ರಿ, ಯಾಕೆ ವಾಪಸ್ ಹೋದ್ರಿ, ಮತ್ತೆ ನೀವು ವಾಪಸ್ ಬಂದ್ರಿ, ಯಾಕೆ ಬಂದ್ರಿ, ಅದನ್ನೆಲ್ಲ ಒಂದ್ 2 ಮಾತಲ್ಲಿ ಹೇಳಿ. ಯಾರೋ ಒಬ್ಬರು ಹೇಳಿದ್ರೆ ಆಯ್ತು. ಗಾಡಿ ಅದು ಇಷ್ಟ ಆಗಿತ್ತು. ಯಾವ ಗಾಡಿ ನೋಡಕ್ ಬಂದಿದ್ರಿ ನೀವು? ಗಾಡಿ ಸಿಕ್ತು, ಅದೇ ಕಲರ್ ಇತ್ತು. ಓಕೆ, ಸೊ ನೀವು ಕೇಳಿರೋ ಗಾಡಿ, ಕೇಳಿರೋ ಟೈಮಲ್ಲಿ ಕೇಳಿರೋ ಕಲರ್ ಗಾಡಿ ಸಿಗ್ತದೆ ನಿಮಗೆ. ಡೆಲಿವರಿ ಆ ಟೈಮಲ್ಲಿ ಆಗಬೇಕು. ವೆರಿ ಗುಡ್ ಸರ್. ನೀವು ಗಾಡಿ ಕ್ಯಾಶ್ ಅಲ್ಲಿ ತಗೊಂಡ್ರೆ ಫೈನಾನ್ಸ್ ಅಲ್ಲಿ ತಗೊಂಡ್ರೆ? ಸೊ ಫೈನಾನ್ಸ್ EMI, ಡೌನ್ ಪೇಮೆಂಟ್ ಎಲ್ಲ ನಿಮಗೆ ನೀಟಾಗಿ ಹೇಳಿದ್ದಾರೆ. ಓಕೆ, ಎಷ್ಟನೇ ತಾರೀಕು EMI ಬರ್ತದೆ ಎಲ್ಲ ನಿಮಗೆ ಅವರು ಫೈನಾನ್ಸ್ ಅಲ್ಲಿ ಕಾಲ್ ಮಾಡಿ ಮತ್ತೆ ಹೇಳ್ತಾರೆ. ಓಕೆ, ಈ ವಿಡಿಯೋ ನಾವು ಯೂಟ್ಯೂಬ್ ಅಲ್ಲಿ ಹಾಕ್ತೀವಿ. ದಯವಿಟ್ಟು ಯೂಟ್ಯೂಬ್ ಅಲ್ಲಿ ವಿಡಿಯೋ ನೋಡಿ, ನಿಮ್ ಜೊತೆಗೆ ಮಿಕ್ಕಿರೋರ್ ವಿಡಿಯೋನು ನೋಡಿ, ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ನಮ್ಮ ಶೋರೂಮ್ ನ ಜಾಸ್ತಿ ರೆಕಮೆಂಡ್ ಮಾಡ್ರಿ. ಓಕೆನಾ? ಆಲ್ ದಿ ಬೆಸ್ಟ್ ಸರ್, ಕಂಗ್ರಾಚುಲೇಷನ್ಸ್.